ಈಗ ಬಳ್ಳಾರಿ ರೆಡ್ಡಿಗಳು ಉದ್ದೇಶ ಮಾಡಿರುವಂತಹ ಒಂದು ಪಾದಯಾತ್ರೆ ವಿಚಾರ ಏನಿದೆಯಲ್ಲ, ಆ ಪಾದಯಾತ್ರೆ ವಿಚಾರದಲ್ಲಿ ಬಿಜೆಪಿಯಲ್ಲೇ ಕೆಲವೊಂದಷ್ಟು ಭಿನ್ನಾಭಿಪ್ರಾಯಗಳು ಕೇಳಿ ಬರ್ತಾ ಇದೆ. ಈ ಬೃಹತ್ ಪ್ರತಿಭಟನೆ ನಡೆಸೋದಕ್ಕೆ ಜನಾರ್ದನ್ ರೆಡ್ಡಿ ಪ್ಲಾನ್ ಮಾಡಿರುವಂಥದ್ದು, ಆದರೆ ಪಾದಯಾತ್ರೆಗೆ ಮಾಜಿ ಸಚಿವ ರಾಮುಲು ಪ್ಲಾನ್ ಮಾಡ್ಕೊಂಡಿದೆ ಬೇರೆ ತರ. ನಿನ್ನೆ ರೆಡ್ಡಿಯಿಂದ ಮಾತ್ರ ರಾಜ್ಯ ಬಿಜೆಪಿ ನಾಯಕರ ಭೇಟಿಯಾಯಿತು, ಆದರೆ ಬೆಂಗಳೂರಿಗೆ ತೆರಳಲಿಲ್ಲ. ಬಳ್ಳಾರಿಯಲ್ಲೇ ಇದ್ರು ರಾಮುಲು. ಯಾರ ಮಾತನ್ನು ಕೇಳಬೇಕು ಅಂಥೇಳಿ ನಾಯಕರಿಗೆ ಒಂದು ರೀತಿ ಟೆನ್ಷನ್ ಆಗ್ಬಿಟ್ಟಿದೆ ಈಗ. ಸೊ ಇದು ರೆಡ್ಡಿ ರಾಮುಲು ಗೊಂದಲನ ಹಾಗಾದ್ರೆ? ಯಾಕಂದ್ರೆ ನಾವು ಆಗಲೇ ಮಾತಾಡ್ತಿದ್ದಾಗ ಹೇಳಿದ್ವಿ, ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ನಡುವೆ ಒಂದು ಮುನಿಸು ಆಗಿತ್ತು ಕೆಲವು ತಿಂಗಳ ಹಿಂದೆ, ವರ್ಷಗಳ ಹಿಂದೆನೂ ಕೂಡ ಅದು ಇತ್ತು. ಅದಾದಮೇಲೆ ಮತ್ತೆ ಇಬ್ಬರು ಒಂದಾದರು. ಈಗ ಮೊನ್ನೆ ನಡೆದಂಥ ಇನ್ಸಿಡೆಂಟ್ ಸಂದರ್ಭದಲ್ಲೂ ಕೂಡ ನಾವಿಬ್ಬರು ದೋಸ್ತಿಗಳು ಅನ್ನೋ ರೀತಿಯಲ್ಲಿ ಇಬ್ಬರು ಒಟ್ಟಾಗಿ ಎಲ್ಲ ಕಡೆ ಕಾಣಿಸ್ಕೊಳ್ತಾ ಇದ್ದಾರೆ. ಬನ್ನಿ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ ನಾವು ಪ್ರತಿನಿಧಿ ವಿನಾಯಕ್ ಇಂದ. ವಿನಾಯಕ್, ಈಗ ಜನಾರ್ದನ್ ರೆಡ್ಡಿ ಪಾದಯಾತ್ರೆ ಮಾಡ್ತೀವಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ, ಬಟ್ ಶ್ರೀರಾಮುಲು ಇದಕ್ಕೆ ಧ್ವನಿಗೂಡಿಸ್ತಾರಾ ಅಥವಾ ಶ್ರೀರಾಮುಲು ಇದರಿಂದ ಅಂತರ ಕಾಯ್ದುಕೊಳ್ತಾ ಇದ್ದಾರಾ? ಸೊ ಇದರಿಂದಾಗಿ ಬಿಜೆಪಿಯಲ್ಲೇ ಗೊಂದಲ ಇದೆಯಾ? ಪಾದಯಾತ್ರೆ ಮಾಡಬೇಕಾ ಬೇಡವಾ? ರೆಡ್ಡಿನ ಸಪೋರ್ಟ್ ಮಾಡಬೇಕು ಅಥವಾ ರಾಮುಲನ್ ಸಪೋರ್ಟ್ ಮಾಡಬೇಕು ಅಂತ ಹೇಳಿ? ಖಂಡಿತ ರೆಹಮಾನ್, ಏನು ಬ್ಯಾನರ್ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಕಾರ್ಯಕರ್ತ ಏನು ಗುಂಡಿಗೆ ಬಲಿಯಾದ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಬೆಂಗಳೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆ ಮಾಡಬೇಕು ಅನ್ನೋ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಜನಾರ್ದನ್ ರೆಡ್ಡಿ ಅವರು ಕೂಡ ಬೆಂಗಳೂರಿಗೆ ಹೋಗಿ ಬಿಜೆಪಿ ವರಿಷ್ಠರನ್ನ ಭೇಟಿ ಮಾಡುವ ಮೂಲಕವಾಗಿ ಈ ಹೋರಾಟದ ರೂಪುರೇಷೆ ಬಗ್ಗೆ ಚರ್ಚೆ ಮಾಡಿರುವಂಥದ್ದು. ಅಂದರೆ ಪ್ರಮುಖವಾಗಿ ಶ್ರೀರಾಮುಲು ಅವರು ಆರಂಭದಿಂದಲೂ ಕೂಡ ಏನು ಗಲಾಟೆ ಆಯಿತು, ಆ ಗಲಾಟೆ ಆದಂಗಿಂದಲೂ ಕೂಡ ನಾವು ಪಾದಯಾತ್ರೆ ಮಾಡಬೇಕು ಅನ್ನೋದ್ರೂ ಕೂಡ ಸಾಕಷ್ಟು ಹೇಳಿಕೆಯನ್ನು ನೀಡ್ತಾ ಬಂದಿದ್ರು. ಆದರೆ ಎಲ್ಲೋ ಒಂದು ಕಡೆ ಜನಾರ್ದನ್ ರೆಡ್ಡಿ ಅವರು ಆ ರೂಪರೇಷೆನ ಹೈಕಮಾಂಡ್ ಗಮನಕ್ಕೆ ತರೋಣ, ಅದು ಬಿಜೆಪಿ ರಾಜ್ಯದ ವರಿಷ್ಠರ ಗಮನಕ್ಕೆ ತರೋಣ, ಅವರ ಅಭಿಪ್ರಾಯ ತೆಗೆದುಕೊಂಡು ಮುಂದೆ ನಂತರದಲ್ಲಿ ಒಂದು ರೀತಿ ಅದನ್ನ ಯಾವ ರೀತಿ ರೂಪರೇಷೆ, ಹೋರಾಟದ ರೂಪರೇಷೆ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಆದರೆ ನಿನ್ನೆ ಕೇವಲ ಜನಾರ್ದನ್ ರೆಡ್ಡಿ ಅವರು ಹೋಗಿ ಏನು ಬಿಜೆಪಿ ವರಿಷ್ಠರನ್ನ ಭೇಟಿ ಮಾಡಿದ್ರು, ಆದರೆ ಶ್ರೀರಾಮುಲು ಮಾತ್ರ ಬಳ್ಳಾರಿಯಲ್ಲಿ ಇರುವಂತಹ ಪ್ರಯತ್ನ ಆಯಿತು. ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ಏನು ಹೋರಾಟದ ರೂಪರೇಷೆ ಬಗ್ಗೆ ಇಬ್ಬರ ನಡುವೆ ಭಿನ್ನಾಭಿಪ್ರಾಯ ವ್ಯಕ್ತವಾಗಿದೆ ಅನ್ನೋ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಕಾಡ್ತಾ ಇರುವಂಥದ್ದು. ಕಾರಣ ಅಂತಂದ್ರೆ 17 ತಾರೀಕೇನು ಹೋರಾಟ ಮಾಡೇ ಮಾಡ್ತೀವಿ ಅಂತೇಳಿ ಜನಾರ್ದನ್ ರೆಡ್ಡಿ ಅವರು ಹೇಳಿದ್ರು. ಆ ಬಳಿಕ ಅದಕ್ಕೆ ಸಂಬಂಧಪಟ್ಟಂತಹ TV9 ಕೂಡ ಶ್ರೀರಾಮುಲು ಅವರ ಪ್ರತಿಕ್ರಿಯೆ ಪಡಲಿಕ್ಕೆ ಪ್ರಯತ್ನ ಪಡ್ತು. ಆದರೆ ಆ ಪ್ರತಿಕ್ರಿಯೆಗೆ ನಿರಾಕರಣೆ ಮಾಡತಕ್ಕಂಥ ಶ್ರೀರಾಮುಲು ಅವರು ಆ ಹೋರಾಟ ರೂಪರೇಷೆ ಬಗ್ಗೆ ನನಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಇಲ್ಲ, ಆದರೆ ಪಾದಯಾತ್ರೆ ಮಾಡಬೇಕು ಅನ್ನೋ ಏನಾದ್ರು ನಿರ್ಧಾರ ಆದರೆ ನಾನು ಸಹಮತ ವ್ಯಕ್ತಪಡಿಸಲು ಕೂಡ ಸಾಕಷ್ಟು ಹೇಳ್ತಾ ಇರುವಂಥದ್ದು. ರೆಹಮಾನ್, ಥ್ಯಾಂಕ್ ಯು ವಿನಾಯಕ್. ನಿನ್ನೆ ರೆಡ್ಡಿಯಿಂದ ಮಾತ್ರ ರಾಜ್ಯ ಬಿಜೆಪಿ ನಾಯಕರ ಭೇಟಿಯಾಯಿತು, ಆದರೆ ಬೆಂಗಳೂರಿಗೆ ತೆರಳಲಿಲ್ಲ. ಬಳ್ಳಾರಿಯಲ್ಲೇ ಇದ್ರು ರಾಮುಲು. ಯಾರ ಮಾತನ್ನು ಕೇಳಬೇಕು ಅಂಥೇಳಿ ನಾಯಕರಿಗೆ ಒಂದು ರೀತಿ ಟೆನ್ಷನ್ ಆಗ್ಬಿಟ್ಟಿದೆ ಈಗ. ಸೊ ಇದು ರೆಡ್ಡಿ ರಾಮುಲು ಗೊಂದಲನ ಹಾಗಾದ್ರೆ? ಯಾಕಂದ್ರೆ ನಾವು ಆಗಲೇ ಮಾತಾಡ್ತಿದ್ದಾಗ ಹೇಳಿದ್ವಿ, ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ನಡುವೆ ಒಂದು ಮುನಿಸು ಆಗಿತ್ತು ಕೆಲವು ತಿಂಗಳ ಹಿಂದೆ, ವರ್ಷಗಳ ಹಿಂದೆನೂ ಕೂಡ ಅದು ಇತ್ತು. ಅದಾದಮೇಲೆ ಮತ್ತೆ ಇಬ್ಬರು ಒಂದಾದರು. ಈಗ ಮೊನ್ನೆ ನಡೆದಂಥ ಇನ್ಸಿಡೆಂಟ್ ಸಂದರ್ಭದಲ್ಲೂ ಕೂಡ ನಾವಿಬ್ಬರು ದೋಸ್ತಿಗಳು ಅನ್ನೋ ರೀತಿಯಲ್ಲಿ ಇಬ್ಬರು ಒಟ್ಟಾಗಿ ಎಲ್ಲ ಕಡೆ ಕಾಣಿಸ್ಕೊಳ್ತಾ ಇದ್ದಾರೆ. ಬನ್ನಿ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ ನಾವು ಪ್ರತಿನಿಧಿ ವಿನಾಯಕ್ ಇಂದ. ವಿನಾಯಕ್, ಈಗ ಜನಾರ್ದನ್ ರೆಡ್ಡಿ ಪಾದಯಾತ್ರೆ ಮಾಡ್ತೀವಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ, ಬಟ್ ಶ್ರೀರಾಮುಲು ಇದಕ್ಕೆ ಧ್ವನಿಗೂಡಿಸ್ತಾರಾ ಅಥವಾ ಶ್ರೀರಾಮುಲು ಇದರಿಂದ ಅಂತರ ಕಾಯ್ದುಕೊಳ್ತಾ ಇದ್ದಾರಾ? ಸೊ ಇದರಿಂದಾಗಿ ಬಿಜೆಪಿಯಲ್ಲೇ ಗೊಂದಲ ಇದೆಯಾ? ಪಾದಯಾತ್ರೆ ಮಾಡಬೇಕಾ ಬೇಡವಾ? ರೆಡ್ಡಿನ ಸಪೋರ್ಟ್ ಮಾಡಬೇಕು ಅಥವಾ ರಾಮುಲನ್ ಸಪೋರ್ಟ್ ಮಾಡಬೇಕು ಅಂತ ಹೇಳಿ? ಖಂಡಿತ ರೆಹಮಾನ್, ಏನು ಬ್ಯಾನರ್ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಕಾರ್ಯಕರ್ತ ಏನು ಗುಂಡಿಗೆ ಬಲಿಯಾದ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಬೆಂಗಳೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆ ಮಾಡಬೇಕು ಅನ್ನೋದ್ರಲ್ಲಿ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಜನಾರ್ದನ್ ರೆಡ್ಡಿ ಅವರು ಕೂಡ ಬೆಂಗಳೂರಿಗೆ ಹೋಗಿ ಬಿಜೆಪಿ ವರಿಷ್ಠರನ್ನ ಭೇಟಿ ಮಾಡುವ ಮೂಲಕವಾಗಿ ಈ ಹೋರಾಟದ ರೂಪರೇಷೆ ಬಗ್ಗೆ ಚರ್ಚೆ ಮಾಡಿರುವಂಥದ್ದು. ಅಂದರೆ ಪ್ರಮುಖವಾಗಿ ಶ್ರೀರಾಮುಲು ಅವರು ಆರಂಭದಿಂದಲೂ ಕೂಡ ಏನು ಗಲಾಟೆ ಆಯಿತು, ಆ ಗಲಾಟೆ ಆದಂಗಿಂದಲೂ ಕೂಡ ನಾವು ಪಾದಯಾತ್ರೆ ಮಾಡಬೇಕು ಅನ್ನೋದ್ರೂ ಕೂಡ ಸಾಕಷ್ಟು ಹೇಳಿಕೆಯನ್ನು ನೀಡ್ತಾ ಬಂದಿದ್ರು. ಆದರೆ ಎಲ್ಲೋ ಒಂದು ಕಡೆ ಜನಾರ್ದನ್ ರೆಡ್ಡಿ ಅವರು ಆ ರೂಪರೇಷೆನ ಹೈಕಮಾಂಡ್ ಗಮನಕ್ಕೆ ತರೋಣ, ಅದು ಬಿಜೆಪಿ ರಾಜ್ಯದ ವರಿಷ್ಠರ ಗಮನಕ್ಕೆ ತರೋಣ, ಅವರ ಅಭಿಪ್ರಾಯ ತೆಗೆದುಕೊಂಡು ಮುಂದೆ ನಂತರದಲ್ಲಿ ಒಂದು ರೀತಿ ಅದನ್ನ ಯಾವ ರೀತಿ ರೂಪರೇಷೆ, ಹೋರಾಟದ ರೂಪರೇಷೆ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಆದರೆ ನಿನ್ನೆ ಕೇವಲ ಜನಾರ್ದನ್ ರೆಡ್ಡಿ ಅವರು ಹೋಗಿ ಏನು ಬಿಜೆಪಿ ವರಿಷ್ಠರನ್ನ ಭೇಟಿ ಮಾಡಿದ್ರು, ಆದರೆ ಶ್ರೀರಾಮುಲು ಮಾತ್ರ ಬಳ್ಳಾರಿಯಲ್ಲಿ ಇರುವಂತಹ ಪ್ರಯತ್ನ ಆಯಿತು. ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ಏನು ಹೋರಾಟದ ರೂಪರೇಷೆ ಬಗ್ಗೆ ಇಬ್ಬರ ನಡುವೆ ಭಿನ್ನಾಭಿಪ್ರಾಯ ವ್ಯಕ್ತವಾಗಿದೆ ಅನ್ನೋ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಕಾಡ್ತಾ ಇರುವಂಥದ್ದು. ಕಾರಣ ಅಂತಂದ್ರೆ 17 ತಾರೀಕೇನು ಹೋರಾಟ ಮಾಡೇ ಮಾಡ್ತೀವಿ ಅಂತೇಳಿ ಜನಾರ್ದನ್ ರೆಡ್ಡಿ ಅವರು ಹೇಳಿದ್ರು. ಆ ಬಳಿಕ ಅದಕ್ಕೆ ಸಂಬಂಧಪಟ್ಟಂತಹ TV9 ಕೂಡ ಶ್ರೀರಾಮುಲು ಅವರ ಪ್ರತಿಕ್ರಿಯೆ ಪಡಲಿಕ್ಕೆ ಪ್ರಯತ್ನ ಪಡ್ತು. ಆದರೆ ಆ ಪ್ರತಿಕ್ರಿಯೆಗೆ ನಿರಾಕರಣೆ ಮಾಡತಕ್ಕಂಥ ಶ್ರೀರಾಮುಲು ಅವರು ಆ ಹೋರಾಟ ರೂಪರೇಷೆ ಬಗ್ಗೆ ನನಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಇಲ್ಲ, ಆದರೆ ಪಾದಯಾತ್ರೆ ಮಾಡಬೇಕು ಅನ್ನೋ ಏನಾದ್ರು ನಿರ್ಧಾರ ಆದರೆ ನಾನು ಸಹಮತ ವ್ಯಕ್ತಪಡಿಸಲು ಕೂಡ ಸಾಕಷ್ಟು ಹೇಳ್ತಾ ಇರುವಂಥದ್ದು. ರೆಹಮಾನ್, ಥ್ಯಾಂಕ್ ಯು ವಿನಾಯಕ್.